ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಹಾರ್ಟ್ ಬೀಟ್ ಯಾವ ರೀತಿ ಹೃದಯ ಬಡಿತ ಉಂಟಾಗುತ್ತೆ ಅದರದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಈ ಬಾಕ್ಸ್ ಟೇಬಲ್ನ ಫಿಲ್ ಮಾಡಬೇಕಿತ್ತು. ನಿಮಗೂ ಸಹ ಇದು ಹೋಮ್ವರ್ಕ್ ಕೊಟ್ಟಿದ್ದೆ. ನಿಮ್ಮ ಹಾರ್ಟ್ ಬೀಟು ಬಿಫೋರ್ ರನ್ನಿಂಗ್ ಮತ್ತು ಪಲ್ಸ್ ರೇಟ್ ಎಷ್ಟಿರುತ್ತೆ ಅದನ್ನು ಮತ್ತು ನಿಮ್ಮ ಫ್ರೆಂಡ್ಸ್ದನ್ನು ಫಿಲ್ ಮಾಡಿ ಅಂತೇಳಿ ನಾನು ಒಂದು ಸ್ವಲ್ಪ ಎಕ್ಸಾಂಪಲ್ಸ್ಗಳನ್ನ ಕೊಡ್ತೀನಿ. ಫಸ್ಟ್ ಅರುಣ್. ಒಂದು ಹಾರ್ಟ್ ಬೀಟ್ ಎಷ್ಟು? ಸಾಮಾನ್ಯವಾಗಿ ಹಾರ್ಟ್ ಬೀಟು ಮತ್ತು ಪಲ್ಸ್ ರೇಟ್ ಎರಡೂ ಸೇಮ್ ಇರುತ್ತೆ, ಒಂದೇ ಆಗಿರುತ್ತೆ. ಹೃದಯದ ಬಡಿತ 70 ಇದ್ದರೆ ನಾಡಿ ಮಿಡಿತನೂ 70 ಇರುತ್ತೆ. ಓಕೆ, ನೆಕ್ಸ್ಟ್. ಅಥವಾ ಭುವನ. ಪಲ್ಸ್ ರೇಟು ಸೇಮ್ ಇರುತ್ತೆ. ಥರ್ಡ್ ಒನ್ ಚರಣ್. ಅವನ ಹಾರ್ಟ್ ಬೀಟು 70, ಪಲ್ಸ್ ರೇಟ್ ಎಷ್ಟಿರುತ್ತೆ? 70. ದಿಯಾ. ದರ್ಶನ್. ಅವಳ ಹಾರ್ಟ್ ಬೀಟ್ 72, ಪಲ್ಸ್ ರೇಟ್ 72. ಈಶ್ವರ್. ಅವನ ಹಾರ್ಟ್ ಬೀಟ್ 71, ಪಲ್ಸ್ ರೇಟ್ 71. ಫಾತಿಮಾ. ಪಲ್ಸ್ ರೇಟು ಹಾರ್ಟ್ ಬೀಟ್ 70, ಪಲ್ಸ್ ರೇಟು 70. ಇದು
ಅವ್ರು ರನ್ನಿಂಗ್ ರೈಸ್ ಮಾಡೋದಕ್ಕೂ ಮುಂಚೆ ಅವ್ರ ಹಾರ್ಟ್ ಬೀಟ್ ಮತ್ತು ಪಲ್ಸ್ ರೇಟ್. ಅದೇ ರೀತಿ ಆಫ್ಟರ್ ರನ್ನಿಂಗ್ ಎಲ್ಲರೂ ರನ್ನಿಂಗ್ ಚೆನ್ನಾಗಿ ಓಡ್ಕೊಂಡು ಜೋರಾಗಿ ಬಂದಿದ್ದಾರೆ, ಆವಾಗ ಇವರ ಪಲ್ಸ್ ರೇಟು ಮತ್ತು ಬೀಟ್ ಎಷ್ಟಿರುತ್ತೆ ಅಂತೇಳಿ ನೋಡೋಣ. ಜೋರಾಗಿ ಓಡ್ಕೊಂಡು ಬಂದಾಗ ಅರೌಂಡು 90, ಸೇಮ್ ಪಲ್ಸ್ ರೇಟು 90 ಇರುತ್ತೆ. ಅದೇ ರೀತಿ ಅದು 95, ಪಲ್ಸ್ ರೇಟ್ ಗಮನಿಸಿ. ಇಲ್ಲಿ ಬಿಫೋರ್ ರನ್ನಿಂಗಿಗೂ ಆಫ್ಟರ್ ರನ್ನಿಂಗಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತೇಳಿ ಗಮನಿಸಿ. 100 ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಪರ್ಸನ್ ಟು ಪರ್ಸನ್ ಚೇಂಜಸ್ ಇರುತ್ತೆ. ಕೆಲವ್ರಿಗೆ ಹಾರ್ಟ್ ಬೀಟ್ ಜಾಸ್ತಿ ಇರುತ್ತೆ, ಕೆಲವ್ರ ಹಾರ್ಟ್ ಬೀಟ್ ಕಡಿಮೆ ಇರುತ್ತೆ. ಪಲ್ಸ್ ರೇಟ್ ಸೇಮ್ ಅದೇ ರೀತಿ. ನೀವು ನಿಮ್ಮದು ಮತ್ತು ಫ್ರೆಂಡ್ಸ್ಗಳದ್ದು ಈ ರೀತಿ ಟೇಬಲಲ್ಲಿ ಫಿಲ್ ಮಾಡಿ. ಓಕೆ, ಸಿಗೋಣ ನೆಕ್ಸ್ಟು. ಇಲ್ಲಿಂದ ನೋಡೋಣ. Bojai wonders if sponges and hydra also have blood. ಬೋಜಾಯ್ಗೆ ಒಂದು ಕುತೂಹಲ ಆಗುತ್ತಂತೆ. ಏನು? ಸ್ಪಾಂಜಸ್ ಸಮುದ್ರ ಜೀವಿಯಾದಂತಹ ಸ್ಪಂಜು ಪ್ರಾಣಿ ಮತ್ತು ಸಮುದ್ರದ ಸಸ್ಯ ಆದಂತಹ ಹೈಡ್ರಾ ಇದೆಯಲ್ಲ, ಈ ಎರಡೂ ಜೀವಿಗಳಲ್ಲಿ ಬ್ಲಡ್ ಇದೆಯಾ ಅಂಥೇಳಿ, ರಕ್ತ ಇದೆಯಾ ಅಂಥೇಳಿ. Animals such as sponges and hydra do not possess any circulatory system. ಆದರೆ ಈ ಪ್ರಾಣಿಗಳಲ್ಲಿ ಸ್ಪಾಂಜಸ್ ಮತ್ತು ಹೈಡ್ರಾದಂತಹ ಪ್ರಾಣಿಗಳಲ್ಲಿ, ಸಾಮಾನ್ಯವಾಗಿ ಅಕ್ವಾಟಿಕ್ ಅನಿಮಲ್ಸ್, ಅವುಗಳಲ್ಲಿ ದೇ ಡು ನಾಟ್ ಪೊಸೆಸಸ್ ಎನಿ ಸರ್ಕ್ಯುಲೇಟರಿ ಸಿಸ್ಟಮ್, ಯಾವುದೇ ರೀತಿಯ ಪರಿಚಲನಾ ವ್ಯವಸ್ಥೆ, ಪರಿಚಲನಾ ವ್ಯೂಹ ಕಂಡುಬರೋದಿಲ್ಲ. ದ ವಾಟರ್ ಇನ್ ವಿಚ್ ದೇ ಲಿವ್ brings food and oxygen as it enters their bodies. ಯಾವಾಗ ದ ವಾಟರ್ ಇನ್ ವಿಚ್ ದೇ ಲಿವ್, ಈ ಪ್ರಾಣಿಗಳು ನೀರಿನಲ್ಲಿ ವಾಸಿಸ್ತಿರ್ತಾವೋ, ಈ ಪ್ರಾಣಿಗಳು ನೀರಿನಲ್ಲಿ ವಾಸಿಸ್ತಿರುವಾಗ ಏನಾಗುತ್ತೆ, ಅವುಗಳ ವಾಸಸ್ಥಳದಲ್ಲಿನ ನೀರು ಅವುಗಳ ದೇಹವನ್ನು ಪ್ರವೇಶಿಸುತ್ತೆ. ಇಟ್ ಲೀವ್ಸ್ ಬ್ರಿಂಗ್ ಫುಡ್ ಆ್ಯಂಡ್ ಆಕ್ಸಿಜನ್. ಅರ್ಥ ಆಯ್ತಾ? ದ ವಾಟರ್ ಇನ್ ವಿಚ್ ದೇ ಲೀವ್ ಬ್ರಿಂಗ್ಸ್ ಫುಡ್ ಆ್ಯಂಡ್ ಆಕ್ಸಿಜನ್ ವೆನ್ ಇಟ್ ಎಂಟರ್ಸ್ ದೇರ್ ಬಾಡೀಸ್. ನೀರು ಯಾವಾಗ ಅವುಗಳ ದೇಹವನ್ನು ಪ್ರವೇಶಿಸಿದಾಗ ಏನಾಗುತ್ತೆ, ಆಹಾರ ಮತ್ತು ಆಕ್ಸಿಜನ್ಗಳನ್ನು ಹೊರತರುತ್ತೆ. ಆಯಿತಾ? ಅದ್ರ ಜೊತೆಗೆ ಏನು, ಬ್ರಿಂಗ್ಸ್ ಫುಡ್ ಆ್ಯಂಡ್ ಆಕ್ಸಿಜನ್, ಆಹಾರ ಮತ್ತು ಆಮ್ಲಜನಕವನ್ನು ಅವುಗಳ ದೇಹದ ಒಳಗೆ ತರುತ್ತೆ. ದ ವಾಟರ್ ಕ್ಯಾರೀಸ್ ಅವೇ ವೇಸ್ಟ್ ಮೆಟೀರಿಯಲ್ಸ್. ಅದೇ ರೀತಿ ನೀರು ಹೊರ ಹೋಗುವಾಗ, ದ ವಾಟರ್ ಕ್ಯಾರೀಸ್ ಅವೇ, ನೀರು ಹೊರ ಹೋಗುವಾಗ ಕ್ಯಾರೀಸ್ ಅವೇ ವೇಸ್ಟ್ ಮೆಟೀರಿಯಲ್ಸ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆ್ಯಸ್ ಇಟ್ ಮೂವ್ಸ್ ಔಟ್. ನೀರು ಹೊರ ಹೋಗುವಾಗ ಏನಾಗುತ್ತೆ, ತ್ಯಾಜ್ಯ ಪದಾರ್ಥಗಳು, ವೇಸ್ಟ್ ಮೆಟೀರಿಯಲ್ಸ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್, ತ್ಯಾಜ್ಯ ಪದಾರ್ಥ ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಕೊಂಡೊಯ್ಯುತ್ತೆ. ಅವುಗಳ ದೇಹದಿಂದ ನೀರು ಹೊರ ಹೋಗುವಾಗ ಆ ದೇಹದಲ್ಲಿ ಇರ್ತಕ್ಕಂತಹ ವೇಸ್ಟ್ ಮೆಟೀರಿಯಲ್, ತ್ಯಾಜ್ಯ ಪದಾರ್ಥವನ್ನು ಮತ್ತು ಕಾರ್ಬನ್ ಡೈಆಕ್ಸೈಡ್ನ ದೇಹದ ಹೊರಭಾಗಕ್ಕೆ ಕೊಂಡೊಯ್ಯುತ್ತೆ. ದಸ್ ದೀಸ್ ಅನಿಮಲ್ಸ್ ಡು ನಾಟ್ ನೀಡ್ ಎ ಸರ್ಕ್ಯುಲೇಟರಿ ಫ್ಲೂಯಿಡ್ ಲೈಕ್ ದ ಬ್ಲಡ್. ಸೊ ಹಾಗಾಗಿ ಈ ನೀರಿನಲ್ಲಿ ವಾಸಿಸುವಂತಹ ಇಂಥ ಪ್ರಾಣಿಗಳಿಗೆ ಪರಿಚಲನಾ ದ್ರವ ಅಂದರೆ ಪರಿಚಲನಾ ದ್ರವವಾದಂತಹ ರಕ್ತದ ಅವಶ್ಯಕತೆ ಅಗತ್ಯ. ರಕ್ತದಂತಹ ಪರಿಚಲನಾ ದ್ರವ ಈ ಪ್ರಾಣಿಗಳಿಗೆ ಅಗತ್ಯವಿರೋದಿಲ್ಲ. ಅರ್ಥ ಆಯ್ತಾ?
Let us now learn about the removal of waste other than carbon dioxide. ಹಾಗಾದರೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲದೆ ಇತರ ತ್ಯಾಜ್ಯಗಳು, ಈಗ ಕಾರ್ಬನ್ ಡೈಆಕ್ಸೈಡ್ನ ನೀರು ಜೊತೆನೇ ಹೊರ ಹಾಕಿಬಿಡುತ್ತೆ, ಇತರ ತ್ಯಾಜ್ಯಗಳ ವಿಸರ್ಜನೆ ಬಗ್ಗೆ ಕಲಿಯೋಣ. ಕಾರ್ಬನ್ ಡೈಆಕ್ಸೈಡ್ ಅಲ್ಲದೆ ಲರ್ನ್ ಅಬೌಟ್ ದ ರಿಮೂವಲ್ ಆಫ್ ವೇಸ್ಟ್ ಅದರ್ ದ್ಯಾನ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಅಲ್ಲದೆ ಇತರ ತ್ಯಾಜ್ಯಗಳು ಹೇಗೆ ಹೊರ ಹೋಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸ್ಕ್ರೀಷನ್ ಇನ್ ಆನಿಮಲ್ಸ್, ಪ್ರಾಣಿಗಳಲ್ಲಿ ವಿಸರ್ಜನೆ ಹೇಗಾಗುತ್ತೆ ಪ್ರಾಣಿಗಳಲ್ಲಿ. ರೀಕಾಲ್ how carbon dioxide is removed as waste from the body through the lungs during exhalation. ಏನು ನಿಶ್ವಾಸದ, ನಾವು ಉಸಿರನ್ನು ಹೊರಹಾಕುವಂತಹ ಸಮಯದಲ್ಲಿ the waste from the body through lungs, ಶ್ವಾಸಕೋಶಗಳ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ತ್ಯಾಜ್ಯದ ರೂಪದಲ್ಲಿ ಹೇಗೆ ಹೊರಹಾಕ್ತೀವಿ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಆಲ್ಸೋ ರಿಕಾಲ್ ದಟ್ ದ ಅನ್ಡೈಜೆಸ್ಟೆಡ್ ಫುಡ್ ಈಸ್ ರಿಮೂವ್ಡ್ ಡ್ಯೂರಿಂಗ್ ಎಜೇಷನ್. ಅದೇ ರೀತಿ ನಮ್ಮ ದೇಹದಿಂದ ವಿಸರ್ಜನೆ ಮಾಡುವಾಗ, ನಾವು ಮೋಷನ್ಗೆ ಹೋಗುವಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ತ್ಯಾಜ್ಯ ವಸ್ತುಗಳನ್ನು, ಅಂದರೆ ಅನ್ಡೈಜೆಸ್ಟೆಡ್ ಫುಡ್, ಜೀರ್ಣವಾಗದೆ ಉಳಿದ ಆಹಾರವನ್ನು ಯಾವ ರೀತಿ ನಾವು ವಿಸರ್ಜನೆ ಮಾಡ್ತೀವಿ, ಯಾವ ರೀತಿ ನಮ್ಮ ದೇಹದಿಂದ ಹೊರ ಹಾಕ್ತೀವಿ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಲೆಟ್ ಅಸ್ ನೌ ಫೈಂಡ್ ಔಟ್ how the other waste materials are removed from the body. ಹಾಗಾದರೆ ಇತರ ತ್ಯಾಜ್ಯ ಪದಾರ್ಥಗಳು ದೇಹದಿಂದ ಹೇಗೆ ಹೊರ ಹೋಗುತ್ತೆ. ನಾವು ಗಾಳಿಯನ್ನು ಹೊರ ಹಾಕಬೇಕಾದ್ರೆ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ನ ನಿಶ್ವಾಸದ ಮೂಲಕ ಹೊರ ಹಾಕ್ತೀವಿ. ದೇಹದಲ್ಲಿ ನಾವು ಸೇವಿಸಿದ ಆಹಾರದಲ್ಲಿ ಅನ್ಡೈಜೆಸ್ಟೆಡ್ ಫುಡ್, ಡೈಜೆಸ್ಟ್ ಆಗದೆ ಇರ್ತಕ್ಕಂಥ ಅನ್ಡೈಜೆಸ್ಟೆಡ್ ಫುಡ್ನ ವಿಸರ್ಜನೆ ಮಾಡೋದ್ರ ಮೂಲಕ ಹೊರ ಹಾಕ್ತೀವಿ. ಆದರೆ ಇನ್ನು ಉಳಿದಂತಹ ಇತರ ತ್ಯಾಜ್ಯ ಪದಾರ್ಥಗಳನ್ನ ಹೇಗೆ ರಿಮೂವ್ ಮಾಡ್ತೀವಿ ನಮ್ಮ ದೇಹದಿಂದ. ಯು ಮೇ ವಂಡರ್ ವೇರ್ ದೀಸ್ ಅನ್ವಾಂಟೆಡ್ ಮೆಟೀರಿಯಲ್ಸ್ ಕಮ್ಸ್ ಫ್ರಮ್. ಹಾಗಾದರೆ ನಿಮಗೆ ಒಂದು ಆಶ್ಚರ್ಯ ಆಗ್ಬೋದು, ಈ ರೀತಿಯಾದಂಥ ಅನಪೇಕ್ಷಿತ ಪದಾರ್ಥಗಳು ಎಲ್ಲಿಂದ ಬರುತ್ತೆ ನಮ್ಮ ದೇಹಕ್ಕೆ, ಬೇಡವಾದ ಪದಾರ್ಥಗಳು ಅಂತೇಳಿ. whenever cells perform their functions, ನಮ್ಮ ಜೀವಕೋಶಗಳ ಕಾರ್ಯನಿರ್ವಹಣೆಯಲ್ಲಿ ನಿರ್ದಿಷ್ಟವಾದ ಕೆಲವು ಉತ್ಪನ್ನಗಳು ಬಿಡುಗಡೆಯಾಗುತ್ತೆ. whenever cells perform their function, certain waste products are released. ಏನಾಗುತ್ತೆ, ನಮ್ಮ ಜೀವಕೋಶಗಳ ಕಾರ್ಯನಿರ್ವಹಿಸ್ಬೇಕಾದ್ರೆ, ನಮ್ಮ ಸೆಲ್ಸ್ಗಳು ಕಾರ್ಯ ಮಾಡ್ತಿರುತ್ತಲ್ಲ, ಫಂಕ್ಷನ್ ಮಾಡ್ತಿರ್ತಾವಲ್ಲ, ಆ ಟೈಮಲ್ಲಿ ಸರ್ಟೈನ್ ವೇಸ್ಟ್ ಪ್ರಾಡಕ್ಟ್ಸ್ ಆರ್ ರಿಲೀಸ್ಡ್, ಕೆಲವೊಂದು ತ್ಯಾಜ್ಯ ಉತ್ಪನ್ನಗಳು ಬಿಡುಗಡೆ ಆಗುತ್ತಂತೆ. ನಮ್ಮ ಜೀವಕೋಶಗಳ ಫಂಕ್ಷನಿಂಗ್ ನಡಿಬೇಕಾದ್ರೆ ಕೆಲವೊಂದು ತ್ಯಾಜ್ಯ ವಸ್ತುಗಳು ಏನಾಗುತ್ತೆ, ಬಿಡುಗಡೆ ಆಗುತ್ತೆ. ದೀಸ್ ಆರ್ ಟಾಕ್ಸಿಕ್ ಆ್ಯಂಡ್ ಹೆನ್ಸ್ ನೀಡ್ ಟು ಬಿ ರಿಮೂವ್ಡ್ ಫ್ರಮ್ ದ ಬಾಡಿ. ಇವು ವಿಷವಸ್ತುಗಳಾಗಿದ್ದು, ದೀಸ್ ಆರ್ ಟಾಕ್ಸಿಕ್ ಅಂದರೆ ವಿಷವಸ್ತು. ಈ ತ್ಯಾಜ್ಯ ವಸ್ತುಗಳು ವಿಷವಸ್ತುಗಳಾಗಿದ್ದು ದೇಹದಿಂದ ಇವುಗಳನ್ನು ಅಗತ್ಯವಾಗಿ ಹೊರಹಾಕಬೇಕು. ಹೆನ್ಸ್ ನೀಡ್ ಟು ಬಿ ರಿಮೂವ್ಡ್ ಫ್ರಮ್ ದ ಬಾಡಿ. ನಮ್ಮ ದೇಹದಿಂದ ಇವುಗಳನ್ನು ಹೊರಹಾಕೋದು ತುಂಬ ಅಗತ್ಯವಾಗಿ ಇವುಗಳನ್ನು ಹೊರಹಾಕಬೇಕು. ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ವೇಸ್ಟ್ ಪ್ರೊಡ್ಯೂಸ್ಡ್ ಇನ್ ದ ಸೆಲ್ಸ್ ಆಫ್ ದ ಲಿವಿಂಗ್ ಆರ್ಗಾನಿಸಮ್ಸ್ ಇಸ್ ಕಾಲ್ಡ್ ಎಕ್ಸ್ಕ್ರೀಷನ್. ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ವೇಸ್ಟ್, ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಈ ರೀತಿಯ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ಒಂದು ಪ್ರಕ್ರಿಯೆಗೆ ಎಲ್ಲಿಂದ, ಇನ್ ದ ಸೆಲ್ಸ್ ಆಫ್ ದ ಲಿವಿಂಗ್ ಆರ್ಗಾನಿಸಮ್, ಒಂದು ದೇಹದ ಒಳಗಿರ್ತಕ್ಕಂಥ ಜೀವಕೋಶಗಳಿಂದ ಗೊತ್ತಾಗ್ತಿದೆಯಾ, ಜೀವಿಗಳ ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನು ಹೊರಹಾಕುವ ಕ್ರಿಯೆಗೆ. ಬರೀ ನಮ್ಮ ದೇಹದಲ್ಲಿ ನಾವು ಸೇವಿಸಿದಂತಹ ಆಹಾರವನ್ನು ಹೊರಹಾಕೋದಲ್ಲ, ಬೇಡವಾದ ಆಹಾರವನ್ನು ಅಥವಾ ಜೀರ್ಣವಾಗದ ಆಹಾರವನ್ನು. ಒಂದು ಜೀವಿ ಅಂದರೆ ಒಬ್ಬ ಜೀವಿಗಳಲ್ಲಿ ಅವುಗಳ ಸೆಲ್ಸ್ ಇರುತ್ತಲ್ಲ, ಜೀವಕೋಶಗಳು, ಅವುಗಳಲ್ಲಿ ಉತ್ಪತ್ತಿಯಾದಂತಹ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವಂತಹ ಈ ಒಂದು ಪ್ರಕ್ರಿಯೆಗೆ ವಾಟ್ ವಿ ಕಾಲ್ ಆಸ್ ಎಕ್ಸ್ಕ್ರೀಷನ್, ವಿಸರ್ಜನೆ ಅಂತೇಳಿ ಕರಿತೀವಿ. ದ ಪಾರ್ಟ್ಸ್ ಇನ್ವಾಲ್ವ್ಡ್ ಇನ್ ಎಕ್ಸ್ಕ್ರೀಷನ್ ಫ್ರಮ್ ದ ಎಕ್ಸ್ಕ್ರೀಟರಿ ಸಿಸ್ಟಮ್. ವಿಸರ್ಜನಾಂಗ ವ್ಯೂಹವು ವಿಸರ್ಜನಾ ಕ್ರಿಯೆಯಲ್ಲಿ ಒಳಗೊಂಡಿರುವ ಕೆಲವು ಭಾಗಗಳು ಈ ವಿಸರ್ಜನಾಂಗ ವ್ಯೂಹವನ್ನು ರಚನೆಯಾಗಿದೆ. ಕೆಲವೊಂದು ವಿಸರ್ಜನಾಂಗದ ವ್ಯೂಹಗಳಿಂದ
ವಿಸರ್ಜನಾಂಗವ್ಯೂಹವು ಕೆಲವೊಂದು ಭಾಗಗಳಿಂದ ರಚನೆಯಾಗಿದೆ. ದ ಪಾರ್ಟ್ಸ್ ಆರ್ ಇನ್ವಾಲ್ವ್ ಇನ್ ದ ಎಕ್ಸ್ಕ್ರೀಷನ್ ಫ್ರಮ್ ದ ಎಕ್ಸ್ಕ್ರೀಟರಿ ಸಿಸ್ಟಮ್. ಅರ್ಥ ಆಯ್ತಾ? ಓಕೆ, ಇದು ಬ್ಲೂ ಬಾಕ್ಸ್ನ ಡಿಸ್ಕಸ್ ಮಾಡೋಣ. ಈ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಈ ಬ್ಲಡ್ ವೆಸಲ್ಸಿಂದ ರಕ್ತನಾಳಗಳ ಮೂಲಕ ರಕ್ತ ಚಲನೆ ಆಗುತ್ತೆ. ರಕ್ತ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಯಾವ ರೀತಿ ಸಾಗಣೆ ಆಗುತ್ತೆ, ಅದಕ್ಕೊಂದು ನಾಳ ಇದೆ, ಅದಕ್ಕೆ ಅದೊಂದು ಸಪ್ರೇಟು ಪೈಪ್ ರೀತಿಯಾದಂಥ ನಾಳಗಳಿದೆ. ಅವುಗಳ ಮೂಲಕ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ರಕ್ತ ಸಾಗಾಣಿಕೆ ಆಗುತ್ತೆ ಎಂಬ ಅದ್ಭುತವಾದಂತಹ ಈ ಒಂದು ಕಾನ್ಸೆಪ್ಟ್ನ ನಮಗೆ ಮೊಟ್ಟ ಮೊದಲು ತಿಳಿಸ್ಕೊಟ್ಟವ್ರೆ ದ ಇಂಗ್ಲಿಷ್ ಫಿಸಿಷಿಯನ್ಸ್ ವಿಲಿಯಂ ಆರ್ವೆ. ಹೌ ದ ಬ್ಲಡ್ ಸರ್ಕ್ಯುಲೇಷನ್ ಆಫ್ ಬ್ಲಡ್, ರಕ್ತ ಪರಿಚಲನೆಯನ್ನು ಮೊಟ್ಟ ಮೊದಲ ಬಾರಿಗೆ ತಿಳಿಸ್ಕೊಟ್ಟವರು ವಿಲಿಯಂ ಆರ್ವೆ. ಇಷ್ಟರಲ್ಲಿ ಅವ್ರದ್ದು 1578ರಲ್ಲಿ ಹುಟ್ಟಿದ್ದು, 1657ರಲ್ಲಿ ನಿಧನ ಹೊಂತಾರೆ. ಡಿಸ್ಕವರ್ಡ್ ದ ಸರ್ಕ್ಯುಲೇಷನ್ ಆಫ್ ಬ್ಲಡ್. The English physician William Orve discovered the circulation of blood. The current opinion in those days was that blood oscillates in the vessels of the body. ಅಂದರೆ ಇವರು ಆ ದಿನಗಳಲ್ಲಿ ರಕ್ತನಾಳಗಳ ಮೂಲಕ, ಅಂದರೆ ವೆಸಲ್ಸ್ ನಾಳಗಳ ಮೂಲಕ ನಮ್ಮ ದೇಹದಲ್ಲಿ ಚಲನೆ ಆಗುತ್ತೆ ಅಂತ ಹೇಳಿದಾಗ ಏನಾಗಿತ್ತು ಆ ದಿನಗಳಲ್ಲಿ, ತುಂಬ ಹಿಂದೆ. ಇವಾಗಾದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಹಿಂದಿನ ಕಾಲದಲ್ಲಿ ಆ ರೀತಿ ಎಲ್ಲ ಹೇಳಿದ್ರೆ ಏನಾಗ್ತಿತ್ತು, ಫಾರ್ ಹಿಸ್ ವ್ಯೂಸ್, ಆ ವ್ಯಕ್ತಿಯನ್ನು, ಆ ಸೈಂಟಿಸ್ಟನ್ನು ಯಾವ ರೀತಿ ನೋಡಿದ್ರು, ಆರ್ವೆ ವಾಸ್ ರಿಡಿಕ್ಯೂಲ್ಡ್ ಆ್ಯಂಡ್ ವಾಸ್ ಕಾಲ್ಡ್ ಎ ಸರ್ಕ್ಯುಲೇಟರ್. ವಿಲಿಯಂ ಆರ್ವೆಯನ್ನು ಗೇಲಿ ಮಾಡಿದ್ರಂತೆ. ಏನು ಮಾಡಿದ್ರು, ರಿಡಿಕ್ಯೂಲ್ಡ್, ಅವನ್ನ ಗೇಲಿ ತಮಾಷೆ ಮಾಡಿದ್ರಂತೆ. ಇವನು ಹೇಳೋದೆಲ್ಲ ಸುಳ್ಳು ಅಂತೇಳಿ ತಮಾಷೆ ಮಾಡಿ ಗೇಲಿ ಮಾಡಿದ್ರು. ಹಂಗೆ ಇವನನ್ನು ಪರಿಚಾಲಕ, ಸರ್ಕ್ಯುಲೇಟರ್, ಅವನು ರಕ್ತ ಪರಿಚಲನೆ ಆಗುತ್ತೆ ಅಂತ ಹೇಳ್ದ ಅಲ್ವಾ. ಸೊ ಹಾಗಾಗಿ ಇವನ್ನ, ಈ ಒಬ್ಬ ಮಹಾನ್ ವಿಜ್ಞಾನಿಯನ್ನು ಏನಂತ ಕರೆದ್ರು, ಇಸ್ ಕಾಲ್ಡ್ ಸರ್ಕ್ಯುಲೇಟರ್, ಪರಿಚಾಲಕ ಅಂತೇಳಿ ಕರೆದು ಹಾಸ್ಯವನ್ನು ಮಾಡ್ತಾರೆ, ಗೇಲಿ ಮಾಡ್ತಾರೆ. ಈ ಲಾಸ್ಟ್ ಮೋಸ್ಟ್ ಆಫ್ ಹಿಸ್ ಪೇಷಂಟ್ಸ್. ಇದರಿಂದಾಗಿ ಅವನು ಇವರೊಬ್ಬ ವೈದ್ಯರು ಸಹ ಹೌದು. ಹಾಗಾಗಿ ಇವರು ತಮ್ಮ ಅನೇಕ ಪೇಷಂಟ್ಗಳನ್ನ, ಅನೇಕ ರೋಗಿಗಳನ್ನು, ತಮ್ಮ ಶಾಪಿಗೆ ಬರೋ ರೋಗಿಗಳನ್ನ ಇವರು ಕಳ್ಕೊಳ್ತಾರೆ ಅಂದರೆ ಅವ್ರು ಬರೋದು ಬಿಟ್ಟುಬಿಡ್ತಾರೆ. ಈ ರೀತಿ ಸರ್ಕ್ಯುಲೇಟ್ ಆಗುತ್ತೆ, ಹೀಗಾಗುತ್ತೆ ಅಂತ ಹೇಳಿದಾಗ, ಡಾಕ್ಟರ್ಗೆ ಏನೋ ಆಗಿದೆ ಅಂತೇಳಿ ಗೇಲಿ ಮಾಡಿ ಆ ಶಾಪಿಗೆ ಬರೋದನ್ನು ಕಡಿಮೆ ಮಾಡ್ತಾರೆ. However, before he died, Orve's idea about circulations was generally accepted as a biological law. ಆದರೆ ಅವ್ರ ನಿಧನ ಹೊಂದೋದಕ್ಕೂ ಮುಂಚೆ ಅವ್ರು ಅವ್ರು ಕಂಡುಹಿಡಿದಂತಹ ಈ ಒಂದು ಪರಿಚಲನಾ ವ್ಯವಸ್ಥೆ, ರಕ್ತ ಪರಿಚಲನಾ ವ್ಯವಸ್ಥೆ ಎಂಬ ಒಂದು ಕಲ್ಪನೆ, ಇದೊಂದು ಬಯಾಲಜಿಕಲ್ ಫ್ಯಾಕ್ಟ್ ಅಂತ ಪ್ರೂವ್ ಆಗುತ್ತೆ. ಇದೊಂದು ಜೈವಿಕ ಸತ್ಯ. ಅವ್ರು ಹೇಳಿದ್ದು, ಆರ್ವೆ ಅವರು ತಿಳಿಸಿದಂತಹ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಅನ್ನೋದು ಒಂದು ಜೈವಿಕ ಸತ್ಯ. ಅದು ವೆಸಲ್ಸ್ಗಳ ಮೂಲಕನೇ ನಮ್ಮ ದೇಹಕ್ಕೆ ರಕ್ತ ಹರಿಯೋದು ಅನ್ನೋದನ್ನು ಪ್ರೂವ್ ಆಗುತ್ತೆ. ಅವರು ನಿಧನ ಹೊಂದಿದ್ದಕ್ಕೂ ಮುಂಚೆ, ಅವ್ರು ಸಾಯೋದಕ್ಕೂ ಮುಂಚೆ ಅದು ಪ್ರೂವ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಿರಲಿ ಎಕ್ಸ್ಕ್ರೀಟರಿ ಸಿಸ್ಟಮ್ ಇನ್ ಹ್ಯೂಮನ್ಸ್. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಹಾಗೆ ಈಸಿಯಾಗಿ ನಾನು ಡೈಲಿ ಆಗ್ತಕ್ಕಂತಹ ಕ್ಲಾಸಸ್ಸು ಈಸಿಯಾಗಿ ಸಿಗುತ್ತೆ, ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ದೆನ್ ಪ್ಲೇಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ನ ಕಂಪ್ಲೀಟ್ ವಿಡಿಯೋಸ್ ಸಿಕ್ಬಿಡುತ್ತೆ. ಆ್ಯಂಡ್ ಆದಷ್ಟು ಆಡಿಯೋನ ಆನ್ ಮಾಡಿಕೊಂಡು 2-3 ಟೈಮ್ಸ್ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ನ ಇಟ್ಕೊಳ್ಳಿ, ಪೆನ್ಸಿಲ್ ಇಟ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ 2-3 ಟೈಮ್. ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ಇದೆ ಫಸ್ಟ್ ಕ್ವಶನ್. ಸ್ಪಾಂಜಸ್ ಆ್ಯಂಡ್ ಹೈಡ್ರಾ ಹ್ಯಾವ್ ಎ ಬ್ಲಡ್ ಇದೆಯಾ ಅಂತೇಳಿ ನೀವು ಆನ್ಸರ್ ಮಾಡಿ. ಆ್ಯಂಡ್ ವೈ ದ ಸ್ಪಾಂಜಸ್ ಆ್ಯಂಡ್ ಹೈಡ್ರಾ ನಾಟ್ ಹ್ಯಾವ್ ಬ್ಲಡ್, ಯಾಕಿಲ್ಲ ಅವುಗಳಲ್ಲಿ, ಅದನ್ನು ಸಹ ಬರೀರಿ. ರೀಸನ್ನು ಅದಕ್ಕಿದೆ ರೀಸನ್. ಬಿಕಾಸ್ ಯಾಕಿರಲ್ಲ, ವೈ ದ ಹೈಡ್ರಾ ಆ್ಯಂಡ್ ಸ್ಪಾಂಜಸ್ ಹ್ಯಾವ್ ನಾಟ್ ಸರ್ಕ್ಯುಲೇಟರಿ ಸಿಸ್ಟಮ್, ಯಾಕೆ ಹೈಡ್ರಾ ಮತ್ತು ಸ್ಪಾಂಜಸಲ್ಲಿ ಪರಿಚಲನಾ ವ್ಯವಸ್ಥೆ ಇಲ್ಲ ಅನ್ನೋದಕ್ಕೆ ಇಲ್ಲಿಂದ ದ ವಾಟರ್ ಏನೇನು ಅದ್ರ ಫಂಕ್ಷನ್ ಬರೀರಿ. ಆ್ಯಂಡ್ ರೈಟ್ ಎ ಶಾರ್ಟ್ ನೋಟ್ ಆನ್ ಆ್ಯಂಡ್ ಹೂ ಡಿಸ್ಕವರ್ಡ್ ದ ಸರ್ಕ್ಯುಲೇಷನ್ ಆಫ್ ಬ್ಲಡ್, ಯಾರು ಕಂಡುಹಿಡಿದಿದ್ದು ಇದನ್ನು. ಆ್ಯಂಡ್ ದೆನ್
ಎಕ್ಸ್ಪ್ಲೈನ್ ದ ಎಕ್ಸ್ಕ್ರಿಷನ್ ಇನ್ ಅನಿಮಲ್ಸ್. ಪ್ರಾಣಿಗಳಲ್ಲಿ ವಿಸರ್ಜನಾ ವ್ಯವಸ್ಥೆ ಹೇಗಿರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ, ಸಿಂಪಲ್ ಆಗಿ ಮಾಡಿ, ಪಾಯಿಂಟ್ಸ್ ವೈಸ್ ಓದ್ಕೊಂಡು. ಆ್ಯಂಡ್ ವಾಟ್ ಈಸ್ ಎಕ್ಸ್ಕ್ರಿಷನ್ ಆರ್ ಡಿಫೈನ್ ಎಕ್ಸ್ಕ್ರಿಷನ್. ಎಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಸ್ಟಿಲ್ ಥ್ಯಾಂಕ್ ಯು.